ಈ ದೇಶದ ಸಂಸ್ಕೃತಿ ನಾವೆಲ್ಲ ಹೊಗಳುತ್ತೀವಲ್ಲ, ಇದ್ರ ಜೊತೆಗೆ ಇದರ ನ್ಯೂನ್ಯತೆಗಳು ಇವೆ. ನೀವು ಎಂಥ ಹೊಸ ಇನೋವಾ ಕಾರ್ ತಗೊಂಡ್ರು ಕಾರ್ಬನ್ ಬಿಡೋದಾದ ಹಂಗ ಇದು ಎಷ್ಟೇ ನಾವು ಈ ದೇಶದ ಬಗ್ಗೆ ಹೊಗಳಿದ್ರು ಸಹಿತ ಇಲ್ಲೇನು ಹೆಚ್ಚು ಕಡಿಮೆ ಇಲ್ಲ ಅಂತಲ್ಲ. ಇದನ್ನ ನಾವು ಸುಧಾರಿಸ್ಕೊಳ್ಬೇಕಾಗ್ತದೆ. ಈ ದೇಶ ಹೆಂಗಂದ್ರ, ಇದು ಭಾರತ ದೇಶ ಹೆಂಗಂದ್ರ, ನೀವು ಕೈಯಾಗಿನ ಮೊಬೈಲ್ ಇರ್ತೈತಲ್ಲ, ಮೊಬೈಲ್ ಹೊಡಿಬಾರ್ದಂತ ತಿಳ್ಕೊಂಡು ಕೈಯಾಗಿನ ಮೊಬೈಲ್ ಹೊಡಿಬಾರ್ದಂತ ಸ್ಕ್ರೀನ್ ಗಾರ್ಡ್ ಹಾಕ್ತಿವಿ. ಆದ್ರೆ ತಲೆ ಹೊಡಿಬಾರ್ದಂತ ಹೆಲ್ಮೆಟ್ ಹಾಕೊಂಡು ಅಡ್ಡಾಡೋದಿಲ್ಲ ನಾವು. ಕಾಲಾಗಿನ ಚಪ್ಪಲಿ ಹಾಕೊಳಕ್ ಪಾದರಕ್ಷೆ AC ರೂಮ್ನಿಂದ ತಗೊಂತೀವಿ, ಕಾಯಿಪಲ್ಯ ಮಾತ್ರ ಮಾರ್ಕೆಟ್ ನಿಂದ ತಗೊಂತೀವಿ. ಆಫೀಸ್ಗೆ ಹೋಗುವಾಗ ಎಲ್ಲರಿಗೆ ಬಹಳ ಅವಸರ, ಮತ್ತೆ ಆಫೀಸ್ಗೆ ಹೋಗೋದು ಎಲ್ಲರೂ ತಡಾಗೆ ಹೋಗ್ತೇವೆ ಅಷ್ಟ್ರು. ಮದುವೆ ಅಂತ ಕೇಳಿದ್ರೆ ಎಲ್ಲರೂ ನಾಚ್ಕೊಂತಾರ. ಮದುವೆ ಅಂತ ನೀವು ಯಾರಿಗಾರ ಕೇಳ್ರಿ, ಮದುವೆ ಅಂದ್ರೆ ಎಲ್ಲರೂ ನಾಚ್ಕೊಂತಾರ. ಮದುವೆ ಅಂದ್ರೆ ಎಲ್ಲರೂ ನಾಚ್ಕೊಂತಾರ. ಆದ್ರೂ 150 ಕೋಟಿ ಜನಸಂಖ್ಯೆ ಭಾರತದ್ದು, ನಾಚ್ಕೊಳ್ಳೋದು ಮಾತ್ರ ಬಿಟ್ಟಿಲ್ಲ ಯಾರು. ಇದು ವೈಶಿಷ್ಟ್ಯಪೂರ್ಣ ದೇಶ ಅಷ್ಟೇ. ಇದು ನೀವು ಸಿನಿಮಾ ಹೀರೋಗಳು ಬಂದ್ರೆ ಬರ್ತಾರ, ಆದ್ರೂ ಕುರ್ಚಿ ಖಾಲಿ. ಯಾಕಂದ್ರೆ ಜನರು ಅವರ ಟೇಸ್ಟ್ಗಳು ಭಿನ್ನಾಗಿದ್ದಾವೆ. ಆದ್ರೆ ಅವರು ಬರ್ಲಿ ಬಿಡ್ಲಿ, ಆದ್ರೆ ಪಾಟೀಲ್ ಜಿ ಅವರು ಇದು ನನ್ನ ಕರ್ತವ್ಯ ಅಂತ ಮಾಡಿದ್ರಲ್ಲ, ಇದು ಕರ್ತವ್ಯ ಪ್ರಜ್ಞೆ ನಮ್ಮೆಲ್ಲರಲ್ಲಿ ಬರ್ಬೇಕು.